ಹೀಗೆಯೇ ವೇದಗಳನ್ನು ಮತ್ತು ಉಪನಿಷತ್ತುಗಳನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ತಿಳಿಸಿಕೊಡಲಾಯಿತು. ಅರ್ಥಪೂರ್ಣವಾದ ಸ್ಮರಣೆ, ಆ ಶ್ಲೋಕಗಳ ಮೇಲೆ ಕಥೆಗಳನ್ನು ಬರೆಯುವುದು, ಅವರಿಗೆ ಅರ್ಥವಾಗುವಂತೆ ಮಾಡಿ. ಇಷ್ಟೆಲ್ಲ ಶ್ಲೋಕಗಳನ್ನು ಒಂದು ವಾರಕ್ಕೆ ಪ್ರತಿ ಮಗುವಿಗೂ 2 ಶ್ಲೋಕದಂತೆ ಹಂಚಿ. ಅವರಿಗೆ ಇಷ್ಟನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಸಾಧ್ಯವಾದರೆ ಅದೊಂದು ಬಹಳ ದೊಡ್ಡ ಸಾಧನೆ. ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕೆಂದರೆ ಅವರು ಕೆಟ್ಟ ಯೋಚನೆಗಳನ್ನು ಚಿಂತಿಸುತ್ತಾ ಕೂರಬಾರದು. ಅವರಿಗೆ ಒಳ್ಳೆಯ ಯೋಚನೆಗಳನ್ನು ಮಾಡುವ ಅಭ್ಯಾಸ ಬೆಳೆಸಿ. ಸರಿಯೇ? ಮಕ್ಕಳನ್ನು ಬೆಳೆಸುವುದು ಕೂಡ ಒಂದು ಜವಾಬ್ದಾರಿ. ಇದನ್ನು ನಮ್ಮ ಶಾಲೆಯಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸುತ್ತಾರೆ ಎನಿಸುತ್ತದೆ. ಇದು ಜಗತ್ತಿಗೆ ಒಂದು ಉದಾಹರಣೆಯಾಗಿ ನಿಲ್ಲಬೇಕು.